ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಾಯಲ್ ರಂಬಲ್ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಝೀರೋ ಇಂದ ಸೌದಿ ಅರೇಬಿಯಾದವರು ರಾಯಲ್ ರಂಬಲ್ಗೆ ಒಂದು ಸ್ಟೇಡಿಯಂನೇ ಲಿಟ್ರಲಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂಡ್ ಜನವರಿ 5ನೇ ತಾರೀಕು ಆ ಒಂದು ಜಾಗದಲ್ಲಿ ಏನೂ ಕೂಡ ಇರಲಿಲ್ಲ. ಜನವರಿ 15ನೇ ತಾರೀಕಿಗೆ ಅವರು ಆಗಾಗಲೇ ಸ್ಟೇಡಿಯಂನ ಬಿಲ್ಡ್ ಮಾಡಿದ್ರು. ಅಂಡ್ ಈಗ ಜನವರಿ 25ನೇ ತಾರೀಕು ಆ ಒಂದು ಜಾಗ ಈ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕೇವಲ 20 ದಿನದಲ್ಲಿ ಅವರು ಈ ರೇಂಜ್ಗೆ ಅಲ್ಲಿ ಸ್ಟೇಡಿಯಂನ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಕೆಲಸ ಆಗ್ತಾ ಇದೆ ಸ್ವಲ್ಪ ನೀವೇ ಥಿಂಕ್ ಮಾಡಿ. ಅಷ್ಟೇ ಅಲ್ಲ, ಡಬ್ಲ್ಯೂ ಕ್ರೂ ಮೆಂಬರ್ಸ್ ಗಳು ಕೂಡ ಹೋಗಿ ಅಲ್ಲಿ ತಲುಪಿದ್ದಾರೆ. ಅಂಡ್ ಅಲ್ಲಿ ಲೈಟಿಂಗ್ಸ್ ಗಳ ಟೆಸ್ಟಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು ವಿಡಿಯೋ ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸ್ಟೇಡಿಯಂ ಒಳಗಡೆ ಲೈಟಿಂಗ್ಸ್ ನ ಅವರು ಪ್ಲೇ ಮಾಡಿ ನೋಡ್ತಾ ಇದ್ದಾರೆ, ಯಾವ ರೀತಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆಯೋ ಇಲ್ವಾ ಅಂತ. ಇನ್ನ ಕೆಲವೊಂದಷ್ಟು ಕಸ್ಟಮ್ ಎಂಟ್ರೆನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, ನೀವು ಇಲ್ಲಿ ನೋಡ್ತಾ ಇರಬಹುದು, ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ವಿ ದ ಒನ್ ಸೈನ್ ಹ್ಯಾಂಡ್ ನ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನ ನಾವು ಕಸ್ಟಮ್ ಎಂಟ್ರೆನ್ಸ್ ಅಂತ ಅನ್ಕೊಳ್ಬಹುದು, ಅಥವಾ ಅಲ್ಲಿ ಫ್ಯಾನ್ಸ್ ಗಳಿಗೆ ಫೋಟೋ ಶೂಟ್ಗೋಸ್ಕರ ಇವರು ಅದನ್ನ ತಗೊಂಡು ಹೋಗ್ತಾ ಇದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಒಂದು ಜಾಯಿಂಟ್ ವಿ ದ ಒನ್ ರೋಮನ್ ರೈನ್ಸ್ ಅವರ ಹ್ಯಾಂಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಒಂದು ಜಾಯಿಂಟ್ ಎಲೆನೈಟ್ ಅವರ ಬೋಲ್ಡ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನೇನಾದ್ರೂ ಅವರು ಕಸ್ಟಮ್ ಎಂಟ್ರೆನ್ಸ್ ಆಗಿ ಯೂಸ್ ಮಾಡಿದ್ರೆ ಇದನ್ನ ಎಲ್ಲಿರ್ತಾರೆ ನನಗಂತೂ ಗೊತ್ತಿಲ್ಲ. ರೋಮನ್ ರೈನ್ಸ್ ಅವರು ಇದ್ರ ಜೊತೆಗೆ ಎಂಟ್ರಿನ ಕೊಡ್ತಾರ ಒಂದ್ ರೀತಿ ಅನ್ಸುತ್ತೆ. ಅಲ್ಲಿ ಫ್ಯಾನ್ಸ್ ಗಳಿಗೆ ಫೋಟೋ ಶೂಟ್ಗೆ ಈ ರೀತಿ ಸೆಟಪ್ ನ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ. ಏನೇ ಆಗ್ಲಿ, ಅಲ್ಲಿ ಪ್ರೀ ಶೋ ಹಾಗೆ ಪೋಸ್ಟ್ ಶೋ ಕೂಡ ನಡೆಯೋದ್ರಿಂದ ಹಿಂದೆನೂ ಕೂಡ ಸೈನ್ ಬೋರ್ಡ್ಸ್ ಗಳನ್ನ ಈಗಾಗಲೇ ಹಾಕಿದ್ದಾರೆ. ಅಂಡ್ ಪ್ರೆಸ್ ಕಾನ್ಫರೆನ್ಸ್ ರೀತಿ ಎಲ್ಲಾ ಸೆಟಪ್ ಕೂಡ ಅವರು ಕ್ರಿಯೇಟ್ ಮಾಡಿದ್ದಾರೆ. ಇನ್ನ ಕೇವಲ ಒಂದೇ ಒಂದು ವಾರ ಗಾಯ್ಸ್, ಇಷ್ಟೊತ್ತಿಗಾಗಲೇ ನಾವು ರಾಯಲ್ ರಂಬಲ್ ನ ವಿಟ್ನೆಸ್ ಮಾಡಿ ಆಗಿರ್ತೀವಿ ಮುಂದಿನ ವಾರ. ಏನೇ ಆಗ್ಲಿ, ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ಬಾರಿಯ ರಾಯಲ್ ರಂಬಲ್ಗೆ. ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ಜನ ಮೆನ್ಸ್ ಗಳು ಹಾಗೆ ಸ್ವಲ್ಪ ಜನ ವಿಮೆನ್ಸ್ ಗಳು ತನ್ನ ಎಂಟ್ರಿನ ಅಫಿಷಿಯಲ್ ಆಗಿ ರಾಯಲ್ ರಂಬಲ್ಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಯಾರ್ಯಾರು ತನ್ನ ಎಂಟ್ರಿನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ರಿಯಾ ರಿಪ್ಲಿ, ಇಯೋ ಸ್ಕೈ, ಲಿವ್ ಮಾರ್ಗನ್, ರಾಕ್ಸಿನ್ ಪ್ರೀಸ್, ರೊಕೈಲ್, ಬೇಲಿ, ಲೈರಾ ವಾಲ್ಕೈರಾ, ಆಸ್ಕಾ, ಜೂಲಿಯಾ, ಲ್ಯಾಶ್ ಲೆಜೆಂಡ್, ನಾಯಾ ಜಾಕ್ಸ್, ಚೆಲ್ಸಿ ಗ್ರೀನ್, ಜಾರ್ಡಿನ್ ಗ್ರೇಸ್, ಅಲೆಕ್ಸಾ ಬ್ಲಿಸ್ ಹಾಗೆ ಶೆಲ್ಫೇರ್ ಇಷ್ಟು ಜನ ತನ್ನ ಎಂಟ್ರಿನ ಅಫಿಷಿಯಲ್ ಆಗಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಎಷ್ಟಾಯ್ತು? 1 2 3 4 5 6 7 8 9 10 11 12 13 14 15 ವಿಮೆನ್ಸ್ ಗಳು ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನ ಖಾಲಿ ಉಳಿದಿರೋದು ಕೇವಲ 15 ಸ್ಪಾಟ್ ಗಳು ಮಾತ್ರ. ಐ ಥಿಂಕ್ ಇನ್ನು ಸ್ವಲ್ಪ ಜನ ಡಿಕ್ಲೇರ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ಇಷ್ಟು ಜನ ಡಿಕ್ಲೇರ್ ಮಾಡ್ಕೊಂಡು ಇನ್ನ ಆ 15 ಸ್ಪಾಟ್ ಗಳು ಖಾಲಿ ಇದ್ರೆ ಇನ್ನು ಕೂಡ ಎಕ್ಸೈಟೆಡ್ ಆಗುತ್ತೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್. ಇನ್ನ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಯಾವ ನೇಮ್ಸ್ ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಅಂತ ನೋಡೋದಾದ್ರೆ, ಪೆಂಟಾ, ರೋಮನ್ ರೈನ್ಸ್, ಜೇಕೋಬ್ ಫಾಟು, ಕೋಡಿ ರೋಡ್ಸ್, ಸೋಲೋ ಸಿಕೋವಾ, ಜೇ ಊಸೋ, ಡ್ರ್ಯಾಗನ್ ಲೀ ಹಾಗೆ ರೇ ಮಿಸ್ಟೆರಿಯೋ ಇಷ್ಟು ಜನ ಸೂಪರ್ ಸ್ಟಾರ್ಸ್ ಗಳು ತನ್ನ ನೇಮ್ ನ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ರಾಯಲ್ ರಂಬಲ್ಗೆ. 8 ನೇಮ್ಸ್ ಗಳು ಅಫಿಷಿಯಲ್ ಆಗಿದೆ. ಇನ್ನ ಬಾಕಿ ಉಳಿದಿರ್ತಕ್ಕಂತಹ 22 ನೇಮ್ಸ್ ಗಳು ಖಾಲಿ ಇದೆ. ಅಂಡ್ ಆ ನೇಮ್ಸ್ ಗಳಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳು ಎಂಟ್ರಿನ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕು. ಏನೇ ಆಗ್ಲಿ ಗಾಯ್ಸ್, ಈ ಬಾರಿಯ ರಾಯಲ್ ರಂಬಲ್ ಗೆ ದಿನೇ ಹೈಪ್ ಸ್ಲೋ ಆಗಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅಂಡ್ ರಾಯಲ್ ರಂಬಲ್ ಅಲ್ಲಿ ಸಿಎಂ ಪಂಕ್ ಅವರ ಕತೆ ಏನು ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಡಬ್ಲ್ಯೂ ಅವರು 4 ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಎರಡನೇದಾಗಿ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಮೂರನೇದಾಗಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನಾಲ್ಕನೇದಾಗಿ ಏಜ್ ಸ್ಟೈಲ್ ಹಾಗೆ ಗಂತರ್ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 4 ಮ್ಯಾಚ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಅಂಡ್ ಡಬ್ಲ್ಯೂ ಅವರು ನಿಮಗೆ ಗೊತ್ತಿರಬಹುದು, ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ 4 ಮ್ಯಾಚ್ ನ ಇಡುವಂತಹ ಹವ್ಯಾಸನ ಈಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಪಂಕ್ ಅವರ ಮ್ಯಾಚ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ವಾ? ಸಿಎಂ ಪಂಕ್ ಅವರು ತನ್ನ ವರ್ಲ್ಡ್ ಚಾಂಪಿಯನ್ಶಿಪ್ ನ ರಾಯಲ್ ರಂಬಲ್ ಅಲ್ಲಿ ಡಿಫೆಂಡ್ ಮಾಡೋದಿಲ್ವಾ ಅಂತ ಕೇಳಿದ್ರೆ ಗಾಯ್ಸ್, ಚಾನ್ಸಸ್ ಕಮ್ಮಿ ಇದೆ ಸಿಎಂ ಪಂಕ್ ಅವರ ಯಾವ್ದಾದ್ರು ಒಂದು ಮ್ಯಾಚ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುವಂತದ್ದು. ಯಾಕಂದ್ರೆ ಇನ್ನ ಉಳಿದಿರೋದು ಒಂದೇ ಒಂದು ಮಂಡೇ ನೈಟ್ ರಾ. ಆ ಒಂದು ಮಂಡೇ ನೈಟ್ ರಾ ಅಲ್ಲಿ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವರಿಗೆ ಯಾವ ಅಪೋನೆಂಟ್ ನ ತಗೊಂಡ್ ಬರ್ತಾರೆ ಹೇಳಿ? ಸೊ ಡಬ್ಲ್ಯೂ ಅವರು ಈ 4 ಮ್ಯಾಚ್ ನ ಇಟ್ಕೊಂಡೆ ರಾಯಲ್ ರಂಬಲ್ ನ ಮಾಡಬಹುದು. ಅಂಡ್ ಸಿಎಂ ಪಂಕ್ ಅವರು ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ ಅಂತ ಅನ್ಕೋತೀನಿ, ಮೀಟ್ ಅಂಡ್ ಗ್ರೀಟ್ ನ ಮಾಡೋದಕ್ಕೆ, ಅಥವಾ ರಾಯಲ್ ರಂಬಲ್ ನ ಯಾರು ವಿನ್ ಆಗ್ತಾರೋ ಅವರ ಫೇಸ್ ಆಫ್ ಬಂದು ನಿಲ್ಲೋದಕ್ಕೆ. ಏನೇ ಆಗ್ಲಿ, 2K26 ನ ಕವರ್ ಪೇಜ್ ಆಗಿ ಕೂಡ ಸಿಎಂ ಪಂಕ್ ಅವರು ಇರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಆ ಒಂದು ಕವರ್ ಪೇಜ್ ನ ಡಬ್ಲ್ಯೂ ಅವರು ರಾಯಲ್ ರಂಬಲ್
ರಂಬಲ್ ಅಲ್ಲಿ ರಿವೀಲ್ ಮಾಡಿದ್ರೆ ಅದರ ಪ್ರೆಸೆಂಟೇಷನ್ಗೂ ಕೂಡ ಸಿಎಂ ಪಂಕ್ ಅವರು ಸೌದಿನ ಹೋಗಿ ತಲುಪಬಹುದು. ಏನೇ ಆಗ್ಲಿ ಸದ್ಯಕ್ಕೆ ಸಿಎಂ ಪಂಕ್ ಅವರ ಯಾವುದೇ ರೀತಿಯ ಮ್ಯಾಚ್ ರಾಯಲ್ ರಂಬಲ್ ಅಲ್ಲಿ ಇರೋದಿಲ್ಲ ಅಂತ ನೋಡಿದ್ರೆ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ಸ್ ಅವರ ಬಗ್ಗೆ. ಲಿಟ್ರಲಿ ಗಾಯ್ಸ್ ಏನ್ ಆಗ್ಬಾರ್ದು ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ವೋ ಅದು ಫೈನಲಿ ರಾಯಲ್ ರಂಬಲ್ ಅಲ್ಲಿ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಶಿನ್ಸ್ಗೆ ನಾಕಮೂರಾ ಅವರೇ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಸ್ಟೋರಿನ ಹಾಕೋದ್ರ ಮುಖಾಂತರ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಜೆ ಸ್ಟೈಲ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ. ಅವ್ರು ಹೇಳ್ತಾರೆ ಮ್ಯಾನ್ ನೀನು ಯಾವಾಗ ರಿಟೈರ್ಡ್ ಆಗ್ತಾ ಇದೆಯಾ ಅಂತ. ಅಂಡ್ ಅದಕ್ಕೆ ಎಜೆ ಸ್ಟೈಲ್ ಅವರು ಹೇಳ್ತಾರೆ ನಾನಿವಾಗ ಅನ್ಕೊಂಡಿದ್ದೀನಿ ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗಬೇಕು ಅಂತ. ಅಂಡ್ ಅದಕ್ಕೆ ನಮ್ಮ ನಾಕಮೂರಾ ಅವರು ಹೇಳ್ತಾರೆ ನೀನು ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ನನಗೆ ನಿನ್ ಮೇಲೆ ಒಂದು ಮ್ಯಾಚ್ ಬೇಕು ಅಂತ. ಅಂಡ್ ಅದಕ್ಕೆ ನಮ್ಮ ಎಜೆ ಸ್ಟೈಲ್ ಅವರು ಕೂಡ ಓಕೆ ಅಂತ ಹೇಳಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಶಿನ್ಸ್ಗೆ ನಾಕಮೂರಾ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒಂದು ಕ್ಲಾಸಿಕ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಗಾಯಸ್ ಶಿನ್ಸ್ಗೆ ನಾಕಮೂರಾ ಅವರೇ ಈ ರೀತಿ ಹೇಳಿದ್ದಾರೆ, ಅಂದ್ರೆ ಎಜೆ ಸ್ಟೈಲ್ ಅವರೇ ನಾಕಮೂರಾ ಅವರಿಗೆ ಹೇಳಿದ್ರಂತೆ ನಾನು ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ. ಸೊ ಪ್ರಾಬಬ್ಲಿ ಗಂತರ್ ಅವರು ನಮ್ಮ ಎಜೆ ಸ್ಟೈಲ್ ಅವರ ಕರಿಯರ್ ನ ರಾಯಲ್ ರಂಬಲ್ ಅಲ್ಲಿ ಎಂಡ್ ಮಾಡಬಹುದು. ನನಗಂತೂ ನಂಬೋದಕ್ಕೇನೆ ಆಗ್ತಾ ಇಲ್ಲ. ಅಂಡ್ ಎಜೆ ಸ್ಟೈಲ್ ಅವರು ಈ ಒಂದು ಡಿಸಿಷನ್ ನ ತಗೊಳ್ಬಹುದು, ಯಾಕಂದ್ರೆ ಕರೆಕ್ಟ್ ಆಗಿ ರಾಯಲ್ ರಂಬಲ್ ಅಲ್ಲೇ ಅವರ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ರಾಯಲ್ ರಂಬಲ್ ಅಲ್ಲೇ ಅವರ ಕರಿಯರ್ ನ ಎಂಡ್ ಮಾಡ್ಕೊಂಡ್ರೆ ಒಂದು ಫುಲ್ ಸರ್ಕಲ್ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ರೀತಿನೂ ಕೂಡ ಎಜೆ ಸ್ಟೈಲ್ ಅವರು ಪ್ಲಾನ್ ಮಾಡ್ಕೊಂಡಿರಬಹುದು. ಮೊದಲು ಅವರು ಡಿಸಿಷನ್ ನ ತಗೊಂಡಿದ್ರಂತೆ ರಸಲ್ ಮೀನಿಯಾಗಿಂತ ಮುಂಚೆನೆ ನಾನು ರಿಟೈರ್ಡ್ ಆಗೋದಾದ್ರೆ ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗ್ತೀನಿ ಅಂತ. ಅಥವಾ ಡಬ್ಲ್ಯೂ ಅವರು ಫ್ಯಾನ್ಸ್ ಗಳನ್ನ ಕನ್ಫ್ಯೂಸ್ ಮಾಡಿಸೋದಕ್ಕೆ ಶಿನ್ಸ್ಗೆ ನಾಕಮೂರಾ ಅವರ ಕೈಯಲ್ಲಿ ಬೇಕು ಅಂತಾನೆ ಆ ಒಂದು ಸ್ಟೋರಿನ ಹಾಕ್ಸಿರ್ಬಹುದು. ಅಂಡ್ ಈಗ ನಮ್ಮ ನಾಕಮೂರಾ ಅವರು ಆ ಒಂದು ಸ್ಟೋರಿನ ಡಿಲೀಟ್ ಮಾಡಿದ್ದಾರೆ. ಯಾಕೆ ಡಿಲೀಟ್ ಮಾಡಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಡಬ್ಲ್ಯೂ ಕಡೆಯಿಂದ ಏನಾದ್ರು ಪ್ರೆಷರ್ ಬಂತ ಆ ಒಂದು ಸ್ಟೋರಿನ ಡಿಲೀಟ್ ಮಾಡುವಂತ, ಅದಕ್ಕೆ ಏನಾದ್ರು ಡಿಲೀಟ್ ಮಾಡಿದ್ರ ಅಥವಾ ಇದೆಲ್ಲದೂ ಕೂಡ ಡಬ್ಲ್ಯೂ ಗಿಮಿಕ್ ಆ ಒಂದು ಮ್ಯಾಚ್ ಗೆ ಇನ್ನೂ ಕೂಡ ಜನ ಹೈಪ್ ಆಗ್ಲಿ, ಎಜೆ ಸ್ಟೈಲ್ ಅವರ ಲಾಸ್ಟ್ ಮ್ಯಾಚ್ ಅಂತಾನೆ ಎಲ್ಲರೂ ಕೂಡ ಆ ಒಂದು ಮ್ಯಾಚ್ ನ ನೋಡ್ಲಿ ಅಂತ. ನಿಮ್ಗೆ ಅನ್ಸುತ್ತೆ ಗೈಸ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈಗ ಚಾನ್ಸಸ್ ಗಳು 50% ಇದ್ದ ಈಗ 90% ತನಕ ಹೋಗಿದೆ. ಎಜೆ ಸ್ಟೈಲ್ ಅವರು ಪ್ರಾಬಬ್ಲಿ ತನ್ನ ಕರಿಯರ್ ನ ರಾಯಲ್ ರಂಬಲ್ ಅಲ್ಲೇನೆ ಎಂಡ್ ಮಾಡ್ಕೋಬಹುದು ಅನ್ಸಿತ್ತು. ಗೊತ್ತಿತ್ತು 2026ರಲ್ಲಿ ಎಜೆ ಸ್ಟೈಲ್ ಅವರ ಕರಿಯರ್ ಮುಗಿಯುತ್ತೆ ಅಂತ, ಬಟ್ ಸ್ಟಾರ್ಟಿಂಗ್ ಮುಗಿಯುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಗೈಸ್. ನನ್ನ ಪ್ರಕಾರ ರಸಲ್ ಮೇನಿಯಾ ಒಂದು ಬೆಸ್ಟ್ ಜಾಗ ಅನ್ಕೋತೀನಿ ಎಜೆ ಸ್ಟೈಲ್ ಅವರು ರಿಟೈರ್ಡ್ ಆಗೋದಕ್ಕೆ. ಅಂಡ್ ಗಂತರ್ ಆಗಿ ಎಜೆ ಸ್ಟೈಲ್ ಅವರ ನಡುವೆ ಇದು 2ನೇ ಮ್ಯಾಚ್ ಆಗಿರೋದ್ರಿಂದ 3ನೇ ಮ್ಯಾಚ್ ಆಡಿ ಅಲ್ಲಿ ಎಜೆ ಸ್ಟೈಲ್ ಅವರು ರಿಟೈರ್ಡ್ ಆದ್ರೆ ಚೆನ್ನಾಗಿರುತ್ತೆ. ಅಂಡ್ ಸೌದಿ ಕ್ರೌಡ್ ಮುಂದೆ ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ನ ನೋಡೋದಕ್ಕೆ ನಾನಂತೂ ರೆಡಿ ಇಲ್ಲ. ಇನ್ನ ಸೌದಿ ಅರೇಬಿಯಾದವರು ಕೂಡ ಎಜೆ ಸ್ಟೈಲ್ ಅವರಿಗೆ ಫೋರ್ಸ್ ಮಾಡಿರಬಹುದು, ಬನ್ನಿ ನೀವು ನಮ್ಮ ಶೋ ನಮ್ಮ ಜನಗಳ ಮುಂದೆ ರಿಟೈರ್ಡ್ ಆಗಿ ನಿಮಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನ ನಾವು ಕೊಡ್ತೀವಿ ಅಂತ. ಅಂಡ್ ಅದಕ್ಕೋಸ್ಕರನೂ ಕೂಡ ಎಜೆ ಸ್ಟೈಲ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗೋದಕ್ಕೆ ಒಪ್ಕೊಂಡಿರಬಹುದು. ಏನೇ ಆಗ್ಲಿ ಗಾಯ್ಸ್, ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ಪ್ರಾಬಬ್ಲಿ ನಮಗೆ ರಾಯಲ್ ರಂಬಲ್ ಅಲ್ಲೇ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.